ಶ್ರೀ ಗುರುಭ್ಯೋ ನಮಃ. ಶ್ರುತೀಶ ಸೇವಾ ಸಮಿತಿ ಚಾರಿಟೇಬಲ್ ಟ್ರಸ್ಟಿನ ವತಿಯಿಂದ ಅಧಿಕ ಮಾಸ ನಿಮಿತ್ತ ಕುಸುಮೂರ್ತಿಯ ಮೊದಲನೇ ದಿನದ ಜ್ಞಾನಸತ್ರದ ಕಿಂಚಿತ್ ಪಕ್ಷಿನೋಟವನ್ನು ನೋಡೋಣ. ಇದು ಕುಸುಮೂರ್ತಿ ತೆಲಂಗಾಣದ ವಿಶಿಷ್ಟವಾದಂತಹ ಒಂದು ಪವಿತ್ರವಾದಂತಹ ಭೀಮಾ ತೀರ ಕೃಷ್ಣ ದ್ವೈಪಾಯನ ತೀರ್ಥರ ಪವಿತ್ರ ಬೃಂದಾವನ ಸನ್ನಿಧಾನ ಉತ್ತರಾದಿ ಮಠ ಕುಸುಮೂರ್ತಿ ತೆಲಂಗಾಣ. ರಮಣೀಯವಾಗಿರುವಂತಹ ಈ ಒಂದು ಸುಂದರವಾದ ಸ್ಥಾನ ಕೃಷ್ಣ ದ್ವೈಪಾಯನ ತೀರ್ಥರ ಮೂಲ ಬೃಂದಾವನ. ಅನೇಕ ಜನ ಮಹಾತ್ಮರ ಜ್ಞಾನಿಗಳು ನೆಲೆಸಿದ ಪವಿತ್ರವಾದಂತಹ ಭೂಮಿ ಅದು ಕುಸುಮೂರ್ತಿ. ಇಂತಹ ವೇದವ್ಯಾಸಾಂಬುದೇರ್ಜಾತಃ ವೇದೇಶ ಜ್ಞಾನಚಂದ್ರಿಕಃ ಕೃಷ್ಣದ್ವೈಪಾಯನೇಂದುರ್ಮೆ ಸಂತಾಪಾನ್ ಹಂತು ಸಂತತಂ. ಮತ್ತು ದಕ್ಷಿಣ ವಾಹಿನಿಯಾದಂತಹ ಭೀಮೆ, ಆ ಗಂಗಾ ಕಾಶಿ ಗಯಾ ಎಲ್ಲ ಹೋಗಿ ತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯ ಕೊಡುವಂತಹ ಒಂದು ಪವಿತ್ರವಾದ ಸ್ಥಾನ ಅದು ದಕ್ಷಿಣ ವಾಹಿನಿ ಭೀಮೆ. ಇಂತಹ ದಕ್ಷಿಣ ವಾಹಿನಿ ಭೀಮೆಯಲ್ಲಿ ಸ್ನಾನ, ಆ ಒಂದು ವಿಶೇಷವಾದಂತಹ ಪುಣ್ಯಕ್ಕೆ ಭಾಗಿಯಾಗಿ ನಾವು ಆಗ್ತಾ ಇದ್ದೇವೆ. ಇದೊಂದು ವಿಶಿಷ್ಟವಾದಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ಜ್ಞಾನಸತ್ರ ಸೇವಾರ್ಥಿಗಳಿಗೆ ಕೊಡುವುದಕ್ಕಾಗಿ ಸಾಕ್ಷಾತ್ ವೇದವ್ಯಾಸದೇವರ ಪ್ರತಿಮೆಯನ್ನು ಮಾಡಿಸಿ ಅದನ್ನು ಪೂಜೆಯನ್ನು ಮಾಡಿಸಿ ಇಲ್ಲಿ ನೆರವೇರಿಸ್ತಾ ಇದ್ದೆ. ಅದೇ ರೀತಿಯಾಗಿ ವೇದವ್ಯಾಸ ಮಂತ್ರದ ಒಂದು ಹೋಮದ ಪುಣ್ಯಾಹವಾಚನ ಕಾರ್ಯಕ್ರಮ. ಕೃಷ್ಣ ದ್ವೈಪಾಯನ ತೀರ್ಥರು ವೇದವ್ಯಾಸ ಮಂತ್ರವನ್ನು ಅನುಷ್ಠಾನ ಮಾಡಿ ದೇವರನ್ನು ಪ್ರತ್ಯಕ್ಷೀಕರಿಸಿಕೊಂಡ ಮಹಾನುಭಾವರು. ಅವರ ಸನ್ನಿಧಾನದಲ್ಲಿ ನಾವು ಯಾವ ವೇದವ್ಯಾಸ ಮಂತ್ರದ ಹೋಮವನ್ನು ಮಾಡ್ತಕ್ಕಂಥವರಾಗ್ತಾ ಇದ್ದೇವೆ. ಇಂತಹ ವೇದವ್ಯಾಸ ದೇವರ ಒಂದು ಅನುಗ್ರಹ ನಮಗೆ ಆಗಬೇಕು. ಅದೇ ರೀತಿಯಾಗಿ ವೇದವ್ಯಾಸ ತೀರ್ಥರಿಂದ ಆಶ್ರಮ ಪಡೆದು ವೇದೇಶ ತೀರ್ಥರಿಂದ ಜ್ಞಾನವನ್ನು ಪಡೆದ ಮಹಾನುಭಾವರು ಕುಸುಮೂರ್ತಿ ಕೃಷ್ಣ ದ್ವೈಪಾಯನ ತೀರ್ಥರು. ಇಂತಹ ಮಹಾಜ್ಞಾನಿಗಳ ಬೃಂದಾವನ ಸನ್ನಿಧಾನದಲ್ಲಿದ್ದೇವೆ. ಮಹಾಪಂಚಾಮೃತಾಭಿಷೇಕವನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ವಿಶೇಷವಾದಂತಹ ಈ ಒಂದು ಜ್ಞಾನಸತ್ರದಲ್ಲಿ ಗುರುಗಳಿಗೆ ಹಾಲಿನಿಂದ ಮತ್ತು ಮೊಸರಿನಿಂದ ತುಪ್ಪದಿಂದ ಜೇನುತುಪ್ಪದಿಂದ ಅಭಿಷೇಕ ಇಲ್ಲಿ ಪೂಜ್ಯ ಆಚಾರ್ಯರು ನೆರವೇರಿಸ್ತಕ್ಕಂಥವರಾಗ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಮಾಸಫಲ ಮಾವಿನ ಹಣ್ಣು, ಅದರ ಒಂದು ರಸದಿಂದಲೂ ಕೂಡ ಗುರುಗಳಿಗೆ ಮಹಾಪಂಚಾಮೃತಾಭಿಷೇಕವನ್ನು ಆಚಾರ್ಯರು ನೆರವೇರಿಸ್ತಾ ಇದ್ದಾರೆ. ಇಂತಹ ಮಹಾಪಂಚಾಮೃತ ಪಯೋದಧಿ ಘೃತಂಚೈವ ಮಧುಶರ್ಕರ ಯಾಯುತಂ ಅಂತ ಹೇಳಿ ಪಂಚಾಮೃತವನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸ್ತಕ್ಕಂಥವರಾಗ್ತಾ ಇದ್ದಾರೆ. ತದನಂತರದಲ್ಲಿ ಆಚಾರ್ಯರಿಂದ ವ್ಯಾಸಗದ್ಯದ ವಿಶೇಷವಾದಂತಹ ಪಾಠ ಮತ್ತು ಪ್ರವಚನ ಎಲ್ಲವೂ ಕೂಡ ರಮಣೀಯವಾಗಿ ಇರತಕ್ಕಂತಹದ್ದಾಗ್ತಾ ಇದೆ. ಅನೇಕ ಜಿಜ್ಞಾಸುಗಳಿಂದ ಕೂಡಿದಂತಹ ಈ ಒಂದು ಪಾಠ ಪ್ರಶ್ನೋತ್ತರ ರೂಪದಲ್ಲಿ ನಡೆದು ವೈಶ್ವಾನರ ಯಜ್ಞ ಮಹಾಪ್ರಸಾದ ಅದು ನೆರವೇರತಕ್ಕಂತಹದ್ದಾಗಿತ್ತು. ಅನೇಕ ಜನರಿಗೆ ಅನ್ನದಾನ ನಡೆಯಿತು. ಸರಿಯಾಗಿ ಸಾಯಂಕಾಲದಲ್ಲಿ ಮಾತೃಶ್ರೀಯವರ ಅಧ್ಯಕ್ಷತೆಯಲ್ಲಿ ಅನೇಕ ವಿದುಷಿಯರಿಂದ ಅನೇಕ ಜನ ಸುಮಂಗಲಿ ಸ್ತ್ರೀಯರಿಂದ ಕುಂಕುಮಾರ್ಚನೆ ಕಾರ್ಯಕ್ರಮ ನೆರವೇರತಕ್ಕಂತಹದ್ದಾಗ್ತಾ ಇದೆ. ಇಂತಹ ಒಂದು ಕುಂಕುಮಾರ್ಚನೆ, ಅದರಲ್ಲಿಯೂ ಅಧಿಕ ಮಾಸ ಶುಕ್ರವಾರ ಸಾಯಂಕಾಲ ಎಲ್ಲ ಸುಮಂಗಲಿಯರು ನಮ್ಮೆಲ್ಲರಿಗೂ ಹರಿಸುವಂತೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಕುಂಕುಮಾರ್ಚನೆ. ಸಾಯಂಕಾಲ ಜ್ಞಾನಸತ್ರದಲ್ಲಿ ಅನೇಕ ವಿದ್ವಾಂಸರುಗಳ ಪ್ರವಚನವನ್ನು ಮತ್ತು ರಾತ್ರಿ ಸಂದರ್ಭದಲ್ಲಿ ಭಜನೆಯನ್ನು ನಾವು ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ.